ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವಿಪ್ರ ಬಾಂಧವರಿಗೆ ವಿಪ್ರ ಬಾಂಧವರಿಗೆ ವಿಪ್ರ ಬಾಂಧವರಿಗೆ ನ್ಯಾಯ ಬೇಕು. ಮಾಂಗಲ್ಯ ಬಿಚ್ಚು ಈ ತರ ಎಲ್ಲ ಬಿಚ್ಚು ಅಂತ ಹೇಳ್ತಾ ಇದಾರೆ. ನಮ್ಮ ಭಾರತ ಮಾತಾ ದೇಶದಲ್ಲಿ ಈ ತರ ಆಗ್ಬಾರ್ದು ಅಂತ ವಿಪ್ರ ಬಾಂಧವರು ಎಲ್ಲರೂ ನಿಮ್ಮ ಹತ್ರ ಸರ್ಕಾರ ಹತ್ರ ಮನವಿಯನ್ನು ಕೊಟ್ಟಿರ್ತೀವಿ. ಆದ್ರಿಂದ ದಯವಿಟ್ಟು ಇದನ್ನ ಸಂರಕ್ಷಿಸಿ ಯಾರು ಅಧಿಕಾರಿಗಳು ಈ ತರ ಮಾಡಿದಾರೋ ಅವ್ರನ್ನ ವಜಾ ಮಾಡ್ಬೇಕು ಅಂತ ನಾವು ಬೇಡಿಕೆ ಇಟ್ಟಿದೀವಿ. ಇವತ್ತು ದಿನ ಆ ಬೇಡಿಕೆಯನ್ನು ನಮ್ಗೆ ಈಡೇರಿಸಬೇಕು ಅಂತ ಎಲ್ಲ ಕೇಳ್ಕೊಂತ ಇದೀವಿ. ಅದನ್ನು ಮುಟ್ಟಿರತಕ್ಕಂಥದ್ದೇ ದೊಡ್ಡ ತಪ್ಪು. ಹಕ್ಕ ಬುಕ್ಕರು ಅವಾಗ ವಿಜಯನಗರ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಅಂತಹದ್ರಲ್ಲಿ ಈಗಿರ್ತಕ್ಕಂಥ ಬ್ರಾಹ್ಮಣ ಸಮಾಜ ತಿಳಿದುಕೊಂಡ್ರೆ ಬೇರೊಂದು ಸರ್ಕಾರ ಕೊಟ್ಟೋದು ದೊಡ್ಡ ವಿಷಯ ಏನಲ್ಲ ನಮ್ಗಳಿಗೆ. ಆದ್ರೆ ನಮಗ್ ಬೇಡ ಅಂತ ದೂರ ಇರತಕ್ಕಂತಹದ್ದು. ಈಗ ರೀಸೆಂಟ್ ಆಗಿ ನಾವು ಬಜೆಟ್ ನೋಡಿರ್ತೇವೆ. 3,68,80 ಕೋಟಿ ರೂಪಾಯಿ ಬಜೆಟ್ ಅಂತ ತೋರಿಸ್ತಾರೆ. ಅದರಲ್ಲಿ 1.54 ಮತ್ತೆ 10ರಷ್ಟು ನಮ್ಮ ಉಂಡಿಗಳಿಂದ ಬರ್ತಕ್ಕಂತಹದ್ದು. ನಾವು ಜನಿವಾರ ಹಾಕೊಂಡು ತಟ್ಟೆ ಗಂಟೆ ಹಿಡಿಯೋದ್ರಿಂದಲೇ ನಿಮ್ ಸರ್ಕಾರ ನಡೀತಿರೋದು. ಅಂತ ಅದ್ರಲ್ಲಿ ನಿಮ್ಗೆ ಜನಿವಾರದಲ್ಲಿ ಏನಪ್ಪಾ ಕಂಡಿಡಿದ್ರಿ ನೀವು? ಏನಿದೆ ಅದರಲ್ಲಿ? ನೇಣಾಕೋತಾನೆ ಅಂತ ಕೊಟ್ಟಿದ್ದಾರೆ. ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಇದ್ರ ಬಗ್ಗೆ ನಮ್ಗೆ ಏನು ವಿಷಯಗಳೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಇದು. ದಯವಿಟ್ಟು ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಯಾರೇ ಆಗಿರ್ಲಿ ಏನು ಯಾರಿಗೂ ತೊಂದರೆ ಆಗದಿರಾ ವಿಪ್ರ ಬಾಂಧವರಿಗೆ ನೀವು ಗೌರವ ಕೊಡದಿದ್ರೂ ಪರವಾಗಿಲ್ಲ, ತೊಂದರೆಯನ್ನು ಮಾತ್ರ ಕೊಡಬೇಡಿ ಅಂತ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ. ಈಗ ಯಾರು ಈ ಸಿಇಟಿ ವಿದ್ಯಾರ್ಥಿ ಆಗಿರ್ತಕ್ಕಂಥ ತೊಂದರೆ ನಮಗೆ ಗೊತ್ತಿರತಕ್ಕಂಥ ಬೀದರ್ ಮತ್ತೆ ಶಿವಮೊಗ್ಗ, ಮೊನ್ನೆ ಧಾರವಾಡದಲ್ಲೂ ಇದೇ ಆಗಿದೆ. ನಾನು ಇವತ್ತು ಬೆಳಗ್ಗೆ ನೋಡಿದೆ ನ್ಯೂಸ್ ಅಲ್ಲಿ, ಧಾರವಾಡದಲ್ಲೂ ಆಗಿದೆ, ಬೆಂಗಳೂರಲ್ಲಿ ಆಗಿದೆ. ಆದ್ರೆ ಇದು ಪೂರ್ವಾರ್ಜಿತವಾದಂತಹ ಒಂದು ಪ್ಲಾನ್ ಅಂತ ನಾವು ಮಾತಾಡಬಹುದು. ಆದ್ರೆ ನಾವು ಸರ್ಕಾರಕ್ಕೆ ವಿರೋಧವಾಗಿ ಹೋಗ್ತಿಲ್ಲ, ಸರ್ಕಾರಕ್ಕೆ ಕಳಕಳಿಯಿಂದ ಮನವಿಯನ್ನ ಮಾತ್ರ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ನೀವು ನಮಗೆ ಯಾವುದೇ ಒಂದು ಸವಲತ್ತು ಕೊಡದಿದ್ರು, ಯಾವುದೇ ನಮಗೆ ಸಹಾಯ ಮಾಡದಿದ್ರು ಪರವಾಗಿಲ್ಲ, ಆದ್ರೆ ನಮ್ಮ ವಿಷಯಗಳ ದಯವಿಟ್ಟು ಅಡ್ಡಗಾಲನ್ನು ಮಾತ್ರ ಹಾಕಬೇಡಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನತಕ್ಕಂಥದ್ದು ಇರುತ್ತೆ. ತಾಳ್ಮೆ ಕಳ್ಕೊಳ್ಳೋವರೆಗೂ ನಾವು ಬ್ರಾಹ್ಮಣ್ಯವನ್ನ ಪಾಲಿಸ್ತೀವಿ. ಬ್ರಾಹ್ಮಣ್ಯ ಅನ್ನತಕ್ಕಂಥದ್ದು ನಮ್ಮ ಜಾತಿ ಅಲ್ಲ, ನಮ್ಮ ಧರ್ಮವಲ್ಲ, ಇದು ನಮ್ಮ ಪರಂಪರೆ, ನಮ್ಮದು ಗುರು ಪರಂಪರೆ. ಇದನ್ನ ನಾವು ಯಾವುದೇ ಕಾಲಕ್ಕೂ ಬಿಟ್ಕೊಟ್ಟು ಸ್ವಾಭಿಮಾನವನ್ನು ಖಂಡಿತವಾಗಲು ಯಾವ ಬ್ರಾಹ್ಮಣನು ಬಿಟ್ಕೊಡೋದಿಲ್ಲ. ಸರ್ವೇ ಜನ ಸೃಜನೋ ಭವಂತು, ಒಳ್ಳೆಯವರಾಗಿರ್ಬೇಕು ಅನ್ನತಕ್ಕಂಥದ್ದು. ಇತ್ತೀಚೆಗೆ ಸಿಇಟಿ ಸಮಯದಲ್ಲಿ ನಡೆದಂತಹ ಬ್ರಾಹ್ಮಣ ಸಮಾಜಕ್ಕೆ ನಡೆದಂತಹ ಅನ್ಯಾಯವನ್ನ ಕುರಿತು ರಾಜ್ಯಾದ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಬ್ರಾಹ್ಮಣ ಸಮಾಜ ಸಂವಿಧಾನದಲ್ಲಿ ಇವತ್ತು ಏನ್ ಹೇಳ್ತೋ ಅದರ ಪ್ರಕಾರ ನಡ್ಕೊಂಡು ಹೋಗುವಂತ ಸಮಾಜ ಇದಾಗಿದೆ. ನಮಗೆ ಸಂವಿಧಾನದಲ್ಲಿಯೇ ನಮಗೆ ಧಾರ್ಮಿಕ ಹಕ್ಕುಗಳನ್ನ ಏನ್ ಕೊಟ್ಟಿದಾರೋ ಆ ಮಿತಿಯಲ್ಲಿ ನಾವು ಹೋಗ್ತಾ ಇರುವಂತದ್ದು ಬ್ರಾಹ್ಮಣ ಸಮಾಜ. ಅವರಿಗೆ ಆ ಸಂವಿಧಾನದತ್ತವಾದಂತ ಹಕ್ಕನ್ನು ಕೂಡ ಮೊಟಕುಗೊಳಿಸುವಂತ ಈ ಏನು ಸಂದರ್ಭಗಳು ಆಗ್ತಾ ಇದೆ ಅವುಗಳನ್ನ ನಾವು ನಮ್ಮ ಇಡೀ ಸಮಾಜ ಖಂಡಿಸ್ತದೆ. ಸರ್ಕಾರ ಮತ್ತು ಅಧಿಕಾರಿಗಳು ಅಂತದಕ್ಕೆ ಇನ್ಯಾವತ್ತೂ ಅವಕಾಶ ಕೊಡಬಾರದು ಅಂತ ನಾವು ಮನವಿ ಮಾಡ್ತಾ ಈಗ ನಾವು ಈ ಮನವಿಯನ್ನ ಅರ್ಪಿಸ್ತಾ ಇದ್ವಿ. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮುಖಾಂತರ ತಹಶೀಲ್ದಾರರು ಕೆಜಿಎಫ್ ತಾಲೂಕು ಕೆಜಿಎಫ್ ಮಾನ್ಯರೇ, ಸಿಇಟಿ ಪರೀಕ್ಷಾ ವೇಳೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಆದ ಅವಮಾನ ಅನ್ಯಾಯಕ್ಕಾಗಿ ನ್ಯಾಯ ಒದಗಿಸಲು ಮನವಿ. ಭಾರತೀಯ ಸಂಸ್ಕೃತಿಯಲ್ಲಿ ಉಪನಯನ ಹಾಗೂ ಜನಿವಾರ ಧಾರಣೆ ಒಂದು ಪವಿತ್ರ ಸಂಸ್ಕಾರವಾಗಿದೆ. ಬ್ರಾಹ್ಮಣರು ಜನಿವಾರ ಧಾರಣೆಯನ್ನು ಅತ್ಯಂತ ಪವಿತ್ರವೆಂದು ಗೌರವಿಸುತ್ತಾರೆ ಹಾಗೂ ಉಪನಯನದ ನಂತರ ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯುವುದಿಲ್ಲ. ಆದರೆ ಸಿಇಟಿ ಪರೀಕ್ಷಾ ಸಮಯದಲ್ಲಿ ತಪಾಸಣೆ ಮಾಡುವ ನೆಪದಲ್ಲಿ ಬೀದರಿನ ಸಾಯಿ ಸ್ಫೂರ್ತಿ ಪರೀಕ್ಷಾ ಕೇಂದ್ರದಲ್ಲಿ ಸುಚಿಯುತ ಕುಲಕರ್ಣಿ ಎಂಬ ವಿದ್ಯಾರ್ಥಿಗೆ ಜನಿವಾರ ತೆಗೆಯಲು ಒತ್ತಾಯಿಸಿದ್ದಾರೆ. ಜನಿವಾರ ತೆಗೆಯಲು ಒಪ್ಪದ ಕಾರಣ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನಿರಾಕರಿಸಲಾಗಿದೆ. ಇದರಿಂದ ಸುಚಿಯುತ ಕುಲಕರ್ಣಿ ಎಂಬ ವಿದ್ಯಾರ್ಥಿ ಪರೀಕ್ಷೆಯಿಂದ ವಂಚಿತನಾಗಿ ತನ್ನ ಭವಿಷ್ಯದ ಕನಸಾದ ಇಂಜಿನಿಯರಿಂಗ್ ಆಗಬೇಕಾದ ಆಸೆಗೆ ನೀರಡಿಸಿದಂತಾಗಿದೆ. ಶಿವಮೊಗ್ಗ ಜಿಲ್ಲೆಯ ಆದಿಚುಂಚನಗಿರಿ ಪರೀಕ್ಷಾ ಕೇಂದ್ರದಲ್ಲಿ ಸಿಬ್ಬಂದಿಯು ತೀರ್ಥಹಳ್ಳಿಯ ಬ್ರಾಹ್ಮಣ ವಿದ್ಯಾರ್ಥಿ ಅಭಿಜ್ಞಾ ಧರಿಸಿದ್ದ ಜನಿವಾರ ಹಾಗೂ ಕೈಯಲ್ಲಿ ಕಟ್ಟಿಕೊಂಡಿದ್ದ ಕಾಶಿ ದಾರವನ್ನು ತೆಗೆದು ಹರಿದು ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಹೀಗೆ ಇನ್ನೂ ಹಲವು ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರನ್ನು ಒತ್ತಾಯ ಪೂರ್ವಕವಾಗಿ ತೆಗೆಸಿದ್ದಾರೆ. ಕೇವಲ ಜನಿವಾರ ಧಾರಣೆಯ ಕಾರಣಕ್ಕಾಗಿ ಈ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಬ್ರಾಹ್ಮಣ ಸಮಾಜಕ್ಕೆ
ಅಪಮಾನಕರವಾದ ಘಟನೆ ಇದಾಗಿದೆ. ಜನಿವಾರ ಧಾರಣೆ ಕುರಿತು ಅತ್ಯಂತ ತಿರಸ್ಕಾರದಿಂದ ಕೂಡಿದ ಈ ಮನೋಸ್ಥಿತಿಯನ್ನು ಬ್ರಾಹ್ಮಣ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ನ್ಯಾಯಕ್ಕಾಗಿ ಒತ್ತಾಯಿಸುತ್ತೇವೆ. ಸ್ವಾತಂತ್ರ್ಯ ಬಂದಾಗಿನಿಂದ ಬ್ರಾಹ್ಮಣರು ಇಲ್ದಿರೋದು ಈ ವರ್ಷದಲ್ಲಿ ನಾವು ರೋಡ್ಗಿಲ್ದು ನಾವು ಪ್ರತಿಭಟನೆ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟವರೆಗೂ ನಾವು ಯಾರು ಮಾಡಿಲ್ಲ. ನಮ್ಮ ಸರ್ಕಾರದಿಂದ ಬರೋಂತ ಸವಲತ್ತುಗಳು ಕೇಳಿಲ್ಲ. ಸರ್ಕಾರದಿಂದ ಭೂಮಿ ಕಳ್ಕೊಂಡಿದ್ವಿ. ಚೋಳರಾಯ ಕಾಲದಲ್ಲಿ ಭೂಮಿ ಹೋಯ್ತು, ಆವಾಗೂ ನಾವು ಬೀದಿಗೆ ಬಂದಿಲ್ಲ. ಈ ದಿನ ಬೀದಿಗೆ ಬರೋ ಪರಿಸ್ಥಿತಿ ಮಾಡಿದೆ ಈ ಸರ್ಕಾರ. ಆದ್ರಿಂದ ದಯವಿಟ್ಟು ಇದನ್ನು ಖಂಡಿಸಬೇಕು ಅಂತ ಸರ್ಕಾರ ಹತ್ರ ಬೇಳ್ತಾ ಇದೀವಿ. ದಯವಿಟ್ಟು ಸರ್ಕಾರ ಅಂತಾನೆ ಅಲ್ಲ, ಪ್ರತಿಯೊಂದು ದೇಶದಲ್ಲಿ ಬ್ರಾಹ್ಮಣರಂದ್ರೆ ಎಷ್ಟೋ ಗೌರವ ಇತ್ತು, ಗೌರವ ಪ್ರಕಾರ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ನಮಗೆ ಈಗ ಸಿಇಟಿ ಎಕ್ಸಾಮ್ ಅಲ್ಲಿ ಒಂದು ಸಿಇಟಿ ಎಕ್ಸಾಮ್ ನಲ್ಲಿ ಜಂಜವಾರ ತೆಗೆದು ಮಾಡ್ಬೇಕು ಅಂತ ಅದು ಯಾವ ಕಾರಣ ಕೇಳ್ತಾ ಇದಾರೋ ಅದು ಗೊತ್ತಿಲ್ಲ. ಅಲ್ಲ, ಅದ್ರಲ್ಲ ಜಂಜವಾರದಲ್ಲಿ ಏನಿದೆ ಅಂತ ಪವಿತ್ರತೆ ಕೂಡ ನಾವು ಯಾರು ಗೊತ್ತಿಲ್ಲ ಅಂತ ಮನುಷ್ಯರವರು. ಜಂಜವಾರ ಅಂದ್ರೆ ಪ್ರತಿ ಬ್ರಾಹ್ಮಣರೇ ಅಂತಲ್ಲ, ಬೇರೆ ಜಾತಿಯಲ್ಲಿ ಕೂಡ ಇನ್ನ 4-5 ಜನಾಂಗದವ್ರು ಬರ್ತಾರೆ, ಅವರು ಕೂಡ ಜಂಜವಾರನ ಹಾಕೊಳ್ತಾರೆ. ಅದಕ್ಕೊಂದು ಪವಿತ್ರತೆ ಇದೆ. ಅದು ಮಾಮೂಲಾಗಿ ಜಂಜವಾರ ಅಂದ್ರೆ ನಾವೇನೋ ಒಂದು ದಾರತೆಯಿಂದ ಹಾಕೊಳ್ಳೋ ಅಂತ ಜಂಜವಾರ ಅಲ್ಲ. ಅದು ಆಕ್ಚುಲಿ ಏನಂದ್ರೆ ಅದಕ್ಕಿರುವಂತ ಪವಿತ್ರತೆ, ಗಾಯತ್ರಿ ಜಪಗಳು ಮಾಡೋರು ಗಾಯತ್ರಿಯಿಂದ ಒಂದು ಗಾಯತ್ರಿ ಸ್ವರೂಪದಿಂದ ಬಂದಿರುವಂತ ದಾರ ಅದು. ಅದನ್ನ ಮರೆದ್ಬಿಟ್ಟು ಬೇರೆ ಯಾರೋ ಬೇರೆ ಜನಾಂಗದವರು ಅವ್ರು ಯಾವ ರೀತಿ ಮಾಡಿದ್ರು, ಯಾಕೆ ಮಾಡಿದ್ರು, ಏನು ಅನ್ನೋದು ಕೂಡ ಯಾರಿಗೂ ತಿಳಿದಿಲ್ಲ. ಅದ್ರ ಬಗ್ಗೆ ಸರ್ಕಾರ ಯಾವ ಏನೋ ಅದು ಕೂಡ ಗೊತ್ತಿಲ್ಲ. ಸರ್ಕಾರಕ್ಕಂತೂ ಅದ್ರ ಬಗ್ಗೆ ಒಂದು ಯೋಚನೆ ಕೂಡ ಇಲ್ಲ ಅನ್ಸತ್ತೆ. ಆದ್ರೆ ನಮ್ಮ ವಿಪ್ರ ಬಾಂಧವರು ಎಲ್ರು ಬರೀ ಇಡೀ ಇಂಡಿಯಾದಲ್ಲೇನೆ ಯಾರು ನಮ್ಮ ಸಮಾಜದವ್ರು ಎಲ್ರು ಇದ್ರ ಬಗ್ಗೆ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಒಂದು ಸಿಇಟಿ ಎಕ್ಸಾಮ್ ಅಂತಲ್ಲ, ಯಾವ ಎಕ್ಸಾಮ್ ಆದ್ರೂ ಆಗ್ಲಿ ಇದುವರೆಗೂ ಎಲ್ಲಿ ಆತರ ಆಗಿಲ್ಲ. ಅದು ಯಾಕೆ ಆತರ ಆಯ್ತು ಅಂತ ಅದನ್ನ ಕೂಡ ಯಾಕೆ ಆಗಿದೆ ಏನು ಅಂತ ಕೂಡ ಸರ್ಕಾರ ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ದಯವಿಟ್ಟು ಸರ್ಕಾರ ಅದ್ರ ಗಮನ ಹರಿಸ್ಬೇಕು ಇಲ್ಲಿ. ಯಾಕಂದ್ರೆ ನಾವ್ ಎಲ್ಲಾ ಕಡೆನು ಇಡೀ ನಮ್ಮ ಕರ್ನಾಟಕ ಎಲ್ಲಾನು ಇದ್ರ ಬಗ್ಗೆ ಖಂಡನೆ ಮಾಡ್ತಾ ಇದೆ. ಎಲ್ಲಾ ವಿಪ್ರ ಸಮಾಜ ಎಲ್ಲಾನು ಖಂಡನೆ ಮಾಡ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಇನ್ನು ಮುಂದೆ ಈ ತರ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಅದೇ ತಮಿಳ್ನಾಡಲ್ಲಿ ಇನ್ನೊಬ್ಬ ಮಿನಿಸ್ಟರ್ ಹೇಳ್ತಾನೆ, ಈ ಕಡೆ ನಾಮ ಇಟ್ಕೊಳ್ಳೋದು, ಆ ಕಡೆ ರೈಲ್ ಪಟ್ಟಿ ಹಾಕೊಳ್ಳೋದು ಅಂತ ಎಲ್ಲಾನು ಖಂಡನೆ ಮಾಡ್ತಾ ಇರ್ತಾರೆ. ಆ ತರ ಎಲ್ಲಾನು ಮಾಡೋದು ಅಂದ್ರೆ ಅದು ಅವ್ರಿಗೆ ಯಾವ ತರ ಅಂದ್ರೆ ಬ್ರಾಹ್ಮಣರಂದ್ರೆ ಯಾವ ಕೀಳು ಭಾವನೆ ಬಂದಿದೆಯೇನೋ ಅದು ನಮಗ್ ಗೊತ್ತಿಲ್ಲ. ಆದ್ರೆ ಪ್ರಪಂಚ ಹುಡ್ದಾಗಿಂದ ಕೂಡ ಬ್ರಾಹ್ಮಣರಿಂದ ಎಷ್ಟು ಅನುಕೂಲ ಆಗಿದೆ, ಎಷ್ಟು ಸಮಾಜಕ್ಕೆ ಸೇವೆ ಆಗಿದೆ, ಅವ್ರ ಸೇವೆ ಏನು ಅನ್ನೋದು ಕೂಡ ತಿಳ್ಕೊಬೇಕಾಗಿತ್ತು. ಆದ್ರೆ ಅದು ತಿಳ್ಕೊಳ್ದೇನೆ ಬೇರೆ ಅವರ ಸ್ವಾರ್ಥಕ್ಕಾಗಿ ಅವರ ಚುನಾವಣೆಯ ಇನ್ನೊಂದು ಓಟಿನ ಇದು ಬ್ಯಾಂಕಿಗಾಗಿ ಆ ತರ ಮಾಡ್ತಾ ಇದಾರೆ. ದಯವಿಟ್ಟು ಯಾವ ಸಮಾಜದವರಾಗ್ಲಿ ಒಬ್ಬರನ್ನೊಬ್ಬರು ಕೀಳು ಭಾವನೆಯಿಂದ ನೋಡುವಂತ ಭಾವನೆ ಅಲ್ಲ ವಿಪ್ರ ಸಮಾಜ. ಇವಾಗಲ್ಲ, ಪ್ರತಿ ಮೊದಲಿಂದ ಕೂಡ ಅಷ್ಟೇ ವಿಪ್ರ ಸಮಾಜ ಎಲ್ರನ್ನು ಒಂದುಗೂಡಿಸಿ ಒಂದಕ್ ಮಾಡಿ ಒಂದನ್ನ ಎಳ್ಕೊಂಡು ಹೋಗ್ತಾ ಇರೋದಂದ್ರೆ ಅದೊಂದೇ ಒಂದು ಸಮಾಜನೇ, ಬೇರೆ ಯಾರು ಇಲ್ಲ. ಬೇಕಾದ ಡಿವೈಡ್ ಅಂಡ್ ರೂಲ್ಸ್ ಅಂತ ಈಗ ಇಂಗ್ಲಿಷ್ ಅವರು ಇದ್ದಾಗಿಂದ ಕೂಡ ಆತರ ಮಾಡ್ತಾ ಇದ್ರು. ಆದ್ರೆ ವಿಪ್ರ ಸಮಾಜದಲ್ಲಿ ವಿಪ್ರರು ಯಾವತ್ತೂ ಎಲ್ಲರನ್ನು ಒಂದುಗೂಡಿಸಿ ಒಂದು ಮಾಡ್ಕೊಂಡು ಹೋಗ್ತಾ ಇದಾರೆ ಹೊರತು ಅವ್ರು ಯಾವತ್ತೂ ಬೇರೆ ರೀತಿಯಲ್ಲಿ ಯಾವ್ದು ನೋಡಿಲ್ಲ. ಈ ತರ ಮಾಡಿರೋದು ಅದು ಬೇರೆ ತುಂಬಾ ಖಂಡನೀಯದ್ದು. ಅವ್ರನ್ನ ಆಲ್ರೆಡಿ ಈಗ ಸಸ್ಪೆಂಡ್ ಮಾಡಿದಾರೆ ಅಂತ ಗೊತ್ತಾಯ್ತು. ಆದ್ರೆ ಅವ್ರಿಗೆ ಬೇರೆ ಎಲ್ಲಿನೂ ಕೆಲಸ ಕೊಡಬಾರ್ದು. ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಬೇಕಾದ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಎಲ್ಲರ ಇಚ್ಛೆ ಅಂತ ನಾನು ಬಯಸುತ್ತೇನೆ. ನಮ್ಮ ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ಈಗ ನಡೀತಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಹೋದ ವಿಪ್ರ ಬಾಂಧವರ ವಿದ್ಯಾರ್ಥಿಗಳ ಜನಿವಾರವನ್ನು ಸೆಕ್ಯೂರಿಟಿ ಗಾರ್ಡು ಮತ್ತೆ ಅಲ್ಲಿನ ಕೆಲವು ಕಾಲೇಜಿನ ಪ್ರಿನ್ಸಿಪಾಲರು ಮತ್ತೆ ಸಿಬ್ಬಂದಿಗಳು ಅವರಿಗೆ ಕೆಲವು ಅಧಿಕಾರಿಗಳು ಸಹಕಾರ ಕೊಟ್ಟು ಆ ಜನಿವಾರವನ್ನು ತೆಗೆಸಿ ಅದನ್ನ ಕಟ್ ಮಾಡಿ ಒಳಗಡೆ ಪರೀಕ್ಷೆ ಬರೀಬೇಕು ಅಂದ್ರೆ ಒಳಗಡೆ ಬರಬೇಕು, ಜನಿವಾರ ತೆಗೆದ್ರೆ ಒಳಗಡೆ ಬರಬೇಕು, ಇಲ್ಲ ಅಂದ್ರೆ ನೀವು ಆಚೆ ಕಡೆ ಹೋಗಬೇಕು ಅಂತ ದಬಾಯಿಸಿ ಈ ಒಂದು ದೌರ್ಜನ್ಯವನ್ನು ಎಸಗಿದ್ದಾರೆ. ಇದು ಬಂದು ಖಂಡನೀಯ. ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ, ನಮ್ಮ ಬ್ರಾಹ್ಮಣ ವಿಪ್ರದಲ್ಲಿ ಜನಿವಾರ ಬಗ್ಗೆ ಪ್ರತ್ಯೇಕತೆ ಇದೆ ನಮಗೆ. ಅದು ನಾವು ಗಾಯತ್ರಿ ಸ್ವರೂಪ. ನಮಗೆ ನಾವು ಅದನ್ನ ಮಾಡ್ಕೋಬೇಕು ಅಂದ್ರೇನೆ ಅದಕ್ಕೊಂದು ಪ್ರತ್ಯೇಕವಾದ ವಿಧಿವಿಧಾನಗಳನ್ನು ಮಾಡಿ ಅದರ ಅನುಷ್ಠಾನವನ್ನು ಇಟ್ಕೊಂಡು ದಿನ ಗಾಯತ್ರಿ ಜಪವನ್ನು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಅದನ್ನ ನಾವು ಮತ್ತೆ ನಮ್ಮ ಹುಡುಗರಿಗೂ ಅದೇ ರೀತಿ ಮಾಡಿಸಿರ್ತೀವಿ. ಇದನ್ನ ತೆಗೆಸಿ ಎಕ್ಸಾಮ್ ಬರ್ಬೇಕು ಅಂದ್ರೆ ಹುಡುಗರು ಏನ್ ಮಾಡ್ತಾರೆ, ಅವ್ರು ಎಕ್ಸಾಮ್ ತೆಗೆದುಕೋಬೇಕಾ ಅಥವಾ ಜನಿವಾರ ಬಿಚ್ಚಬೇಕಾ ಎರಡೂ ಗೊತ್ತಾಗ್ತಿರೋ ಪರಿಸ್ಥಿತಿನಲ್ಲಿ ಇದ್ದು ಕೆಲವು ಹುಡುಗರು ಪಾಪ ಅವ್ರ ಜನಿವಾರನ ಕಟ್ ಮಾಡಿಸಿರ್ತಾರೆ. ಕಟ್ ಮಾಡಿ ಯಾವುದೇ ಸೆಕ್ಯೂರಿಟಿ ಅವರೇ ಕಟ್ ಮಾಡಿ ಒಳಗಡೆ ಎಕ್ಸಾಮ್ ಬಿಟ್ಟಿದ್ದಾರೆ. ಇದು ಖಂಡನೀಯ. ಇದಕ್ಕೆ ಕೆಲವು ಅಧಿಕಾರಿಗಳು ಸಹ ಸಹಕಾರ ಕುಮ್ಮಕ್ಕು ಕೊಟ್ಟು ಸಹಕಾರ ನೀಡಿರ್ತಾರೆ. ಇದು ಖಂಡನೀಯ. ಇದು ಗೌರ್ಮೆಂಟ್ ಸಹ ಇದನ್ನ
ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಆಕ್ಷನ್ ತೆಗೆದುಕೊಂಡು ಯಾರು ಆ ಜನಿವಾರವನ್ನು ತೆಗೆಸಿದ್ದಾರೋ ಅಧಿಕಾರಿಗಳನ್ನ ವಜಾ ಮಾಡಬೇಕು. ಮತ್ತು ಈ ಒಂದು ವಿದ್ಯಾರ್ಥಿಗಳಿಗೆ ಯಾರಿಗೆ ಅನ್ಯಾಯ ಆಗಿದೆ ಇವರಿಗೆ ಗೌರ್ಮೆಂಟ್ ವತಿಯಿಂದ ಫ್ರೀ ಸೀಟ್ ಕೊಟ್ಟು ಅವನ ಇಂಜಿನಿಯರಿಂಗು ಮೆಡಿಕಲ್ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೋ ಅದನ್ನ ಮಾಡೋದಕ್ಕೆ ಸಹಕಾರ ನೀಡಬೇಕು. ಈ ಒಂದು ವಿಷಯದಲ್ಲಿ ಈಶ್ವರ್ ಖಂಡ್ರೆ ಅವರು ಮುಂದೆ ಬಂದು ತಮ್ಮ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿಗೆ ನಾನು ಫ್ರೀ ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಬ್ರಾಹ್ಮಣ ಸಮಾಜದಿಂದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದೇ ರೀತಿ ಗೌರ್ಮೆಂಟ್ ಸಹ ಒಂದು ಚೀಫ್ ಮಿನಿಸ್ಟರ್ ಆಗ್ಲಿ, ಚೀಫ್ ಸೆಕ್ರೆಟರಿ ಆಗ್ಲಿ, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ ಆಗ್ಲಿ ಇಮಿಡಿಯೇಟ್ ಆಗಿ ಸ್ಪಂದಿಸಿ ಇದ್ರ ಮೇಲೆ ಆಕ್ಷನ್ ತೆಗೆದುಕೋಬೇಕು. ಅದರಿಂದ ನಾವೆಲ್ಲ ಸೇರಿ ಕೆಜಿಎಫ್ ವಿಪ್ರ ಬಾಂಧವರು, ಕೆಜಿಎಫ್ ತಾಲೂಕಿನ ವಿಪ್ರ ಬಾಂಧವರೆಲ್ಲ ಸೇರಿ ಇವತ್ತು ಈ ಒಂದು ಘಟನೆಯನ್ನು ಖಂಡಿಸಿ ನಾವು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಈ ನಮ್ಮ ಮನವಿಯನ್ನು ತಹಸೀಲ್ದಾರ್ ಅವರಿಗೆ ಸಬ್ಮಿಟ್ ಮಾಡಿ ಇದನ್ನ ಗೌರ್ಮೆಂಟ್ಗೆ ಕಳಿಸ್ತಾ ಇದೀವಿ. ಇದು ತಹಸೀಲ್ದಾರ್ ಮೇಡಮ್ ಸಹ ಈ ಒಂದು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು, ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಗೌರ್ಮೆಂಟ್ಗೆ ತಮ್ಮ ಪ್ರಪೋಸಲ್ ಕಳಿಸಿ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. One-stop solution for your neuro and holistic problems. Dr. J. Mariadas, near Municipal Ground, First Cross Road.